ಡ್ರೈವರ್ಗೆ ಬಗ್ಗಿ ಹಾಕೋಕ್ಕೆ ಭಾಳಷ್ಟು ಇದು ಆಗ್ತಿತ್ತು. ಬಟ್ ಈಗೇನಿಲ್ಲ, ಇದು ಹೊಸದು ಟೆಕ್ನಾಲಜಿದಲ್ಲಿ ಏನಿದೆ ಅಂದರೆ ಇದನ್ನು ಕೂಡ ದಾಂಡೆ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಗೇರ್ದು. ಆಮೇಲೆ ಇದು ಸೈಡು, ಮೊದಲೆಲ್ಲ ಇದು ಸೈಡ್ದು ಏನಿತ್ತು ಹೈ ಲೋಡ್ ಸರ್, ಕೆಳಗಡೆ ಇತ್ತು, ಶೀಟ್ ಕೆಳಗಡೆ ಇತ್ತು. ಬಟ್ ಇದು ಆರಾಮಾಗಿ ಕೊಟ್ಟಿದ್ದಾರೆ ಸರ್ ಕಾರ್ ಸಿಸ್ಟಮಲ್ಲಿ, ಹೈ ಮತ್ತು ನ್ಯೂಟ್ರಲ್ ಲೋಡಲ್ಲಿ. ಆ್ಯಕ್ಚುಲಿ ಹೋಲ್ ಹಾಕ್ಬೇಕಂದ್ರೆ ಇಲ್ಲೆಲ್ಲ ಕ್ರ್ಯಾಕ್ ಆಗ್ತಿತ್ತು ಸರ್. ಹೋಲ್ ಹಾಕ್ಬೇಕಾದ ಸಂದರ್ಭದಲ್ಲಿ ಇವೆಲ್ಲ ಮಡ್ಗಟ್ಟೆ ಏನಿದಾವಲ್ಲ ಇವೆಲ್ಲ ಕ್ರ್ಯಾಕ್ ಆಗ್ತಿತ್ತು. ಈಗೇನು ಕೊಟ್ಟಿದ್ದಾರೆ ಅಂದರೆ ಕೆಳಗಡೆಯಿಂದ ಪೂರ್ತಿ ಎಂಗಲ್ ಸಿಸ್ಟಮ್ ಕೊಟ್ಟಿದ್ದಾರೆ ಸರ್ ಕಂಪ್ನಿಯಿಂದ. ಇವು ಡೈರೆಕ್ಟಾಗಿ ಇದು ಇದ್ರೂ ಕೂಡ ಪರವಾಗಿಲ್ಲ, ಇದ್ರ ಪಕ್ಕದಲ್ಲೇ ಹೋಲ್ ಹಾಕಿ ನಿಮಗೆ ಕ್ಯಾಬನ್ನು ಕೂಡ ಮೇಲ್ಗಡೆ ಕೂಡಿಸ್ಬೋದು ಸರ್. ಆಮೇಲೆ ಇದು ಭಾಳಷ್ಟು ಗಟ್ಟಿಮುಟ್ಟು ಸರ್, ಮೊದಲು ಟ್ರ್ಯಾಕ್ಟರ್ಗಳಿಗಿಂತ ಇದು ಭಾಳಷ್ಟು ಗಟ್ಟಿಮುಟ್ಟು ಆಗಿದೆ ಸರ್. ಸೆಕೆಂಡ್ ಹೈಡ್ರಾಲಿಕ್ ಬಂದು ನಿಮಗೆ ಇದು ಮೊದಲು ಟ್ರ್ಯಾಕ್ಟರ್ಗಳು, ಹಳೆ ಟ್ರ್ಯಾಕ್ಟರ್ಗಳು ಏನಿದಾವಲ್ಲ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಹಳೆ ಟ್ರ್ಯಾಕ್ಟರ್ದು ಮೊದಲು 1500 kg ಇತ್ತು. ಈಗೇನು ಇವತ್ತು ಲಾಂಚ್ ಮಾಡಿದ್ದೀವಲ್ಲ ಹೊಸ ಟ್ರ್ಯಾಕ್ಟರ್ಗಳು, ಇದು 1700 kgಯಿಂದ 2000 kgವರೆಗೆ ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಲೈಟು 15% ಲೈಟು ಕವರ್ ಆಗ್ತಿದ್ದಿಲ್ಲ. ಅಂದರೆ ನೈಟು ಬೆಳಗ್ಗೆ ಎದ್ದು ರೈತರು ಮಾರ್ನಿಂಗ್ 5 ಗಂಟೆ 4 ಗಂಟೆ ಹೋಗುವ ಮಂಜು ಸಮಯದಲ್ಲಿ ಕೂಡ ನಿಮಗೆ ಪೂರ್ತಿ ರೋಡು ಕವರ್ ಆಗ್ತಿದ್ದಿಲ್ಲ. ಮತ್ತು ಇದರಲ್ಲಿ ಈಗೇನು ಲಾಂಚ್ ಆಗಿದೆ ಟ್ರ್ಯಾಕ್ಟರಲ್ಲಿ, ಇದು 75% ಲಕ್ಸ್ ಅಂದರೆ ಅತಿ ಹೆಚ್ಚು ಬೆಳಕನ್ನು ಕೂಡ ಕೊಡುವಂಥ ಶಕ್ತಿ ಈ ನಮ್ಮ ಹೊಸ ಟ್ರ್ಯಾಕ್ಟರ್ದಲ್ಲಿ ಕೂಡ ಇದೆ. ಮೊದಲಿರುವಂಥ ಟ್ರ್ಯಾಕ್ಟರ್ಗೆ ಮೊದಲೇನು ಬರ್ತಿತ್ತು ಅಂದರೆ ಇಂಜನ್ ಕೂಲಿಂಗ್ ಆಗಬೇಕಂತಂದರೆ ಈ 4 ಪಿಸ್ಟನ್ಗೆ ಒಂದೇ ಸಲ ಮೊದಲು ಹಳೆ ಟ್ರ್ಯಾಕ್ಟರ್ಗಳು ಏನಿದ್ದಾವಲ್ಲ ಅವೆಲ್ಲ ಒಂದು ಪಿಸ್ಟನಿಂದ ಒಂದು ಪಿಸ್ಟನ್ಗೆ ಬರೋ ತನಕ ಓವರ್ ಹೀಟ್ ಆಗ್ತಿತ್ತು. ಬಟ್ ಈ ಟ್ರ್ಯಾಕ್ಟರ್ದಲ್ಲಿ ಏನಿದೆ ಅಂದರೆ ಹೊಸ ಫೀಚರ್ಸ್, ಇದು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್. ಅಂದರೆ ಇದು ಒಂದೇ ಸಲಕ್ಕೇ 4 ಸಿಲಿಂಡರ್ 4 ಪಿಸ್ಟನ್ಗಳಿಗೆ ಇದು ಸಮಾಂತರ ಕೂಲಿಂಗನ್ನು ಕೂಡ ಮಾಡ್ತಾರೆ. ಅಂದರೆ 8 ಗಂಟೆ ಕೆಲಸ ಮಾಡೋದು ಇದರಲ್ಲಿ 18 ಗಂಟೆಗಳ 24 ಗಂಟೆಗಳ ಕೂಡ ಕಂಟಿನ್ಯೂ ಕೆಲಸ ಮಾಡಿದ್ರು ಕೂಡ ಓವರ್ ಹೀಟ್ ಆಗೋಕ್ಕೂ ಚಾನ್ಸ್ ಇಲ್ಲ ಅಂತ. ಪಿಸ್ಟನ್ ಅಂದರೆ 4 ಸಿಲಿಂಡರ್ ಉಳ್ಳಂಥ ಟ್ರ್ಯಾಕ್ಟ್ರು, ಇದು ಶಕ್ತಿಶಾಲಿ ಉಳ್ಳಂಥ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಈ ಟ್ರ್ಯಾಕ್ಟರ್ದಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಟಾರ್ಕನ್ನು ಕೂಡ, ಅಂದರೆ ಹೆಚ್ಚಿನ ಟ್ರ್ಯಾಕ್ಟರ್ದಲ್ಲಿ ಶಕ್ತಿ ಕೂಡ ಕೊಡುವಂಥ ಈ ಒಂದು ಟ್ರ್ಯಾಕ್ಟರನ್ನು ಕೂಡ ಹೆಚ್ಚಿನ ಶಕ್ತಿ ಉಳ್ಳಂಥ ಟ್ರ್ಯಾಕ್ಟರ್ ಆಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಸುಂದರ್ ಅಂತೇಳಿ, DES ಡೆಮೋಸ್ಟ್ರೇಟರ್ ಕರ್ನಾಟಕ ಬಳ್ಳಾರಿ ಏರಿಯಾ ಆಫೀಸು. ಮತ್ತು ಇವತ್ತು ನಮ್ಮದು ಹುಬ್ಬಳ್ಳಿಯಲ್ಲಿ ಕೂಡ ಹೊಸ ಟೆಕ್ನಾಲಜಿ, ಹೊಸ ತಂತ್ರಜ್ಞಾನ, ಹೊಸ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಕೂಡ ಇವತ್ತು ಟ್ರ್ಯಾಕ್ಟರ್ಗಳು ಕೂಡ ಲಾಂಚ್ ಮಾಡ್ತಾ ಇದ್ದೇವೆ. ಅದರಲ್ಲಿ 4 ವೇರಿಯಂಟನ್ನು ಇದ್ದಾವೆ. ಒಂದು 475 DI ಮತ್ತು 575 DI MS, 575 DI, 585 DI ಅನ್ನು ಕೂಡ 4 ವೇರಿಯಂಟನ್ನು ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ ಹುಬ್ಬಳ್ಳಿಯಲ್ಲಿ, ನಮ್ಮ ಕರ್ನಾಟಕ ಹುಬ್ಬಳ್ಳಿಯಲ್ಲಿ. ಮತ್ತು ಇದರಲ್ಲಿ ಮೊದಲನೇದಾಗಿ ಇದು 475 ಟ್ರ್ಯಾಕ್ಟರು 42 HP ಬರುತ್ತೆ. 575 ಟ್ರ್ಯಾಕ್ಟರ್ MS ಏನಿದೆಲ್ಲ ಅದು 45 HP ಬರುತ್ತೆ. 575 DI ಏನಿದೆಲ್ಲ ಅದು 47 HP ಬರುತ್ತೆ. 585 ಟ್ರ್ಯಾಕ್ಟರ್ ಏನಿದೆಲ್ಲ ಅದು 49.9 ಇದೆ, ಅಂದರೆ 50 HP ಅನ್ನು ಕೂಡ ಶ್ರೇಣಿಯಲ್ಲಿ ಕೂಡ ಈ 4 ವೇರಿಯಂಟನ್ನು ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಕೊಡ್ತೇನೆ. ಮೊದಲನೇದಾಗಿ ನಿಮಗೆ ಇಂಜನ್ ಬಗ್ಗೆ ಮಾಹಿತಿ ಕೂಡ ಕೊಡ್ತೇನೆ. ಸರ್, ಈ ಟ್ರ್ಯಾಕ್ಟರ್ ಬಂದು ನಿಮಗೆ 4 ಸಿಲಿಂಡರ್ ಉಳ್ಳಂಥ ಟ್ರ್ಯಾಕ್ಟ್ರು. ಅಂದರೆ ನಮ್ಮದು 475, 575 MS, 575 ಮತ್ತು 585 ಟ್ರ್ಯಾಕ್ಟರ್ ಏನಿದೆಲ್ಲ ಇವು 4 ಸಿಲಿಂಡರ್ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಇದು ELS ಇಂಜನ್ ಅಂದರೆ ನಮ್ಮದು ಯುವ ಟೆಕ್ ಪ್ಲಸ್ ಇಂಜನ್ ಏನಿದೆಯಲ್ಲ ಆ ಇಂಜನನ್ನು ಕೂಡ ಈ ನಮ್ಮ ಇವತ್ತೇನು ಲಾಂಚ್ ಮಾಡಿದವಲ್ಲ ಟ್ರ್ಯಾಕ್ಟರ್, ಇದರಲ್ಲಿ ಕೂಡ ಅದು ಇಂಜನ್ ಯುವ ಟೆಕ್ ಪ್ಲಸ್ ಇಂಜನ್ ಇದೆ. ಮತ್ತು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್. ಈ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ ನಾವು ಮೊದಲಿರುವಂಥ ಟ್ರ್ಯಾಕ್ಟರ್ ನಾರ್ಮಲ್ ಕೂಲಿಂಗ್ ಇತ್ತು. ಬಟ್ ಇದರಲ್ಲಿ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ ಮೊದಲಿನಕ್ಕಿಂತ ಇದರಲ್ಲಿ ಚೇಂಜಸ್ ಏನಾಗಿದೆ ಅಂದರೆ, ಮೊದಲು ಕೂಲಿಂಗ್ ಆಗಬೇಕಾದ್ರೆ ಒಂದು ಪಿಸ್ಟನ್ನಿಂದ ಮೂರನೇ ಪಿಸ್ಟನ್ನಿಂದ 2ನೇ ಪಿಸ್ಟನ್ನು ಮತ್ತು 2ನೇ ಪಿಸ್ಟನ್ನಿಂದ ಡೈರೆಕ್ಟ್ 4ನೇ ಪಿಸ್ಟನ್ಗೆ ಕೂಲಿಂಗ್ ಆಗ್ತಿತ್ತು ಮೊದಲು ಟ್ರ್ಯಾಕ್ಟರ್ಗಳು. ಓಲ್ಡ್ ಟ್ರ್ಯಾಕ್ಟರ್ ಅಂದರೆ ಓಲ್ಡ್ ನಮ್ಮ ಭೂಮಿಪುತ್ರ ಆಗಿರ್ಬೋದು, ಸರ್ಪಂಚ್ ಆಗಿರ್ಬೋದು ಹಳೆಯ ಮಾಡೆಲ್ಗಳಲ್ಲಿ. ಬಟ್ ಇದೇ ಏನಂತಂದರೆ ಇದು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್. ಅಂದರೆ ಒಂದೇ ಸಲ 4 ಪಿಸ್ಟನ್ಗೆ 4 ಸಿಲಿಂಡರ್ಗೆ ಕೂಲ್ ಆಗುವಂಥ ಈ ಒಂದು ಟೆಕ್ನಾಲಜಿಯನ್ನು ಕೂಡ ಇದರಲ್ಲಿದೆ. ಮತ್ತು ಇದು ಏನಪ್ಪ ಅಂದರೆ ಇದು ಟ್ರ್ಯಾಕ್ಟರ್ದು ಟಾರ್ಕು ಕೂಡ ಜಾಸ್ತಿ ಇದೆ. ಟಾರ್ಕು ಅಂದರೆ ಶಕ್ತಿ, ಇಂಜನ್ ಶಕ್ತಿ. ಈ ಇಂಜನ್ ಶಕ್ತಿಯಿಂದ ಬ್ಯಾಕಪ್ ಟಾರ್ಕನ್ನು ಕೂಡ ಇದರಲ್ಲಿ ಜಾಸ್ತಿ ಮಾಡಿದ್ದಾರೆ.
ಇದು ಎರಡನೇ ಸ್ಟೆಪ್ಪಲ್ಲಿ ಏನಂತಂದರೆ ವಿಶೇಷವಾಗಿ ಈ ಟ್ರ್ಯಾಕ್ಟರನ್ನು ಕೂಡ ನಿಮಗೆ ನೋಡಲು ಸುಂದರವಾಗಿ ಕಾಣುತ್ತೆ ಮತ್ತು ಬಹಳ ಅದ್ಭುತವಾದಂಥ ಲುಕ್ಕನ್ನು ಕೂಡ ಕೊಡುವಂಥ ಈ ನಮ್ಮ ಹೊಸ ಲಾಂಚ್ ಆಗಿರುವಂಥ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಮೊದಲು ನೈಟಲ್ಲಿ ಅಂದರೆ ರಾತ್ರಿ ಟೈಮಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಹಳೆ ಟ್ರ್ಯಾಕ್ಟರ್ದಲ್ಲಿ ಕೂಡ ಓಲ್ಡ್ ಟ್ರ್ಯಾಕ್ಟರಲ್ಲಿ ಲೈಟು 15% ಲೈಟು ಕವರ್ ಆಗ್ತಿದ್ದಿಲ್ಲ. ಅಂದರೆ ನೈಟು ಬೆಳಗ್ಗೆ ಎದ್ದು ರೈತರು ಮಾರ್ನಿಂಗ್ 5 ಗಂಟೆ 4 ಗಂಟೆ ಹೋಗುವ ಮಂಜು ಸಮಯದಲ್ಲಿ ಕೂಡ ನಿಮಗೆ ಪೂರ್ತಿ ರೋಡು ಕವರ್ ಆಗ್ತಿದ್ದಿಲ್ಲ. ಮತ್ತು ಇದರಲ್ಲಿ ಈಗೇನು ಲಾಂಚ್ ಆಗಿದೆ ಟ್ರ್ಯಾಕ್ಟರಲ್ಲಿ ಇದು 75% ಲಕ್ಸ್ ಅಂದರೆ ಅತಿ ಹೆಚ್ಚು ಬೆಳಕನ್ನು ಕೂಡ ಕೊಡುವಂಥ ಶಕ್ತಿ ಈ ನಮ್ಮ ಹೊಸ ಟ್ರ್ಯಾಕ್ಟರ್ದಲ್ಲಿ ಕೂಡ ಇದೆ. ಮತ್ತು ಇದು ಬಂದು ನಿಮಗೆ ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಆಗಿದೆ. ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲು ಮತ್ತು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ. ಅಂದರೆ ನಿಮಗೆ ವಿಶೇಷವಾಗಿ ನಮ್ಮದರಲ್ಲಿ ಆಯಿಲ್ ಬ್ರೇಕ್ ಇದೆ, ಆಯಿಲ್ ಇಮರ್ಸಲ್ಡ್ ಬ್ರೇಕ್ ಅಂತೇಳಿ. ಇದರಲ್ಲಿ ನಿಮಗೆ ವ್ಯಾರಂಟ್ ಏನಪ್ಪ ಅಂತಂದರೆ ನಿಮಗೆ ಇದರಲ್ಲಿ ಗೇರು 2 ಬರುತ್ತವೆ. ಅಂದರೆ ನಿಮಗೆ ಸೈಡ್ ಶಿಫ್ಟ್ ಗೇರು ಬರುತ್ತೆ ಮತ್ತು ಸೆಂಟ್ರ್ ಗೇರು ಕೂಡ ಬರುತ್ತೆ. ಅಂದರೆ ಸೈಡ್ ಶಿಫ್ಟ್ ಗೇರ್ ಅಂದರೆ FCM ಅಂತೇಳಿ, ಅಂದರೆ ಫುಲ್ಲಿ ಕಾನ್ಸ್ಟೆಂಟ್ ಮೀನ್ಸ್ ಗೇರ್ ಬಾಕ್ಸ್ ಅಂತೇಳಿ. ಮತ್ತು ಎರಡನೇದಾಗಿ ಸೆಂಟ್ರ್ ಗೇರ್ ಏನು ಬರುತ್ತಲ್ಲ ಇದರಲ್ಲಿ, ಅಂದರೆ ಸೆಂಟ್ರ್ ಗೇರ್ ಬರೋದು 475 575 ಮಾಡಲಲ್ಲಿ ಸೆಂಟ್ರ್ ಗೇರ್ ಬರುತ್ತೆ. ಆ ಸೆಂಟ್ರ್ ಗೇರಲ್ಲಿ ಅಂತಂತಂದರೆ PCM ಗೇರ್ ಅಂತಂತಂದರೆ ಇದು ಪಾರ್ಷಲ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್. ಇದರಲ್ಲಿ ಕೂಡ 2 ಮಾಡಲನ್ನು ಕೂಡ ಬರ್ತವೆ, ಒಂದು PCM ಮತ್ತು FCM ಅಂಥೇಳಿ. ಈ ಟ್ರ್ಯಾಕ್ಟರ್ ಬಂದು ನಿಮಗೆ ಸೆಂಟ್ರ್ ಗೇರ್ ಏನಂತ ಇದೆಯಲ್ಲ ಅದು PCM ಪಾರ್ಷಲ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್. ಮತ್ತು ಇದು ಬಂದು ನಿಮಗೆ ಸೆಕೆಂಡ್ ಹೈಡ್ರಾಲಿಕ್ ಬಂದು ನಿಮಗೆ ಇದು ಮೊದಲು ಟ್ರ್ಯಾಕ್ಟರ್ಗಳು ಹಳೆ ಟ್ರ್ಯಾಕ್ಟರ್ಗಳು ಏನಿದಾವಲ್ಲ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಹಳೆ ಟ್ರ್ಯಾಕ್ಟರ್ದು ಮೊದಲು 1500 kg ಇತ್ತು. ಈಗೇನು ಇವತ್ತು ಲಾಂಚ್ ಮಾಡಿದ್ದೀವಲ್ಲ ಹೊಸ ಟ್ರ್ಯಾಕ್ಟರ್ಗಳು ಇದು 1700 kgಯಿಂದ 2000 kgವರೆಗೆ ಇದರ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಅಂದರೆ ನಮಗೆ 475 ಬಂತು, 575 ಆಗಲಿ, MS ಆಗಲಿ, 575 ಆಗಲಿ, ಇವೆಲ್ಲ ಏನಿದೆ ಅಂತಂದರೆ ನಿಮಗೆ 1700 kg ಮತ್ತು 1700ರಿಂದ 2000 kg ಲಿಫ್ಟಿಂಗ್ ಕೆಪಾಸಿಟಿಯನ್ನು ಕೂಡ 585 ಕೂಡ ಇದೆ. ಮತ್ತು ಇದರ ಸೈಡ್ ಏನು ಇದೆಯಲ್ಲ ಪಟ್ಟಿಗಳು ಚೈನ್ಗಳು ಇವೆಲ್ಲ ಬಾರ್ಗಳದ್ದು ಸೈಡ್ ಬಾರ್ ಇವೆಲ್ಲ ಬಹಳಷ್ಟು ಗಟ್ಟಿಮುಟ್ಟಿಯಾಗಿ ಕೊಟ್ಟಿದ್ದಾರೆ. ಆಮೇಲೆ ಸೈಡ್ ಪಟ್ಟಿ ಏನಿದೆ ಅಲ್ಲ ಇದು ಲೆಂತು ಅತಿ, ಅಂದರೆ ಯಾವುದೇ ಇಂಪ್ಲಿಮೆಂಟ್ ಹಾಕಬೇಕಂದ್ರೂ ರೈತರಿಗೆ ರೋಟಾವೇಟರ್ ಆಗಲಿ MB ಫ್ಲೋ ಆಗಲಿ ಯಾವುದೇ ಒಂದು ಇಂಪ್ಲಿಮೆಂಟ್ ಹಾಕಬೇಕಂದ್ರೆ ಈ ಬಾರ್ ಚೈನು ಇದು ಏನು ಸೈಡ್ ಪಟ್ಟಿ ಏನಿದೆಯಲ್ಲ ಇದು ಬಹಳ ಚಿಕ್ಕದಾಗಿತ್ತು ಹಳೆ ಟ್ರ್ಯಾಕ್ಟರಲ್ಲಿ. ಈ ಟ್ರ್ಯಾಕ್ಟರ್ದಲ್ಲಿ ಏನಿದೆ ಅಂದರೆ ಬಹಳಷ್ಟು ಲೆಂತ್ ಕೊಟ್ಟಿದ್ದರಿಂದ ಯಾವುದೇ ರೀತಿಯಿಂದ ರೈತರಿಗೆ ಯಾವುದೇ ಇಂಪ್ಲಿಮೆಂಟು ಟೈರಿಗೆ ಹತ್ತುವಂಥ ಏನು ಅಭ್ಯಂತರವಂತೂ ಇಲ್ಲ, ಯಾವುದೇ ರೀತಿಯಿಂದ ಟೈರಿಗೆ ಹತ್ತುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಇದೇನು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಲಿಫ್ಟಿಂಗ್ ಪೈಪ್, ಅಂದರೆ ಇದರಲ್ಲಿ ನಿಮಗೆ 2 ಕೂಡ ಬರುತ್ತೆ, ಒಂದು ಸಿಂಗಲ್ಲು ಬರುತ್ತೆ, ಒಂದು ಡಿವಲ್, ಅಂದರೆ 2 ಕೂಡ ಬರುತ್ತೆ ಲಿಫ್ಟಿಂಗ್. ಅಂದರೆ ಒಂದು ಇದಕ್ಕೆ ಟ್ರಾಲಿಗೆ ಲಿಫ್ಟ್ ಮಾಡೋಕ್ಕೂ ಬರುತ್ತೆ ಮತ್ತು ಬೇರೆದಕ್ಕೆಲ್ಲೊಂದು ಕೂಡ ಅನುಕೂಲ ಆಗುತ್ತೆ. ಆಮೇಲೆ 12 ರ್ಯಾಂಕ್ ಕ್ರ್ಯಾಕ್ ಕೊಟ್ಟಿದ್ದಾರೆ ಸರ್ ಇದು. ಬಟ್ ಇದರಲ್ಲಿ ನಿಮಗೆ 3 ಸಿಸ್ಟಮ್ ಬರುತ್ತೆ, 3 ಬರುತ್ತೆ. ಅಂದರೆ ಅಡ್ಜಸ್ಟ್ಮೆಂಟ್ ನಿಮಗೆ ರೋಟಾವೇಟರ್ಗಾಗಲಿ MB ಫ್ಲೋಗಾಗಲಿ ಮತ್ತು ಬೇರೆ ಬೇರೆ ಎಲ್ಲ ಇಂಪ್ಲಿಮೆಂಟ್ಗೆ ಕೂಡ ಯೂಸ್ ಆಗುತ್ತೆ. ಬಟ್ ಇದರಲ್ಲಿ ಈ ವೇರಿಯಂಟಲ್ಲಿ ಕೂಡ ನಿಮಗೆ 575 ಏನಿದೆ ಅಲ್ಲ ಸರ್ ಇದು, ಈ 575 ಗಾಡಿಯಲ್ಲಿ ನಿಮಗೆ ಒಂದು ಸಿಂಗಲ್ಲು ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ 3 ಬರುತ್ತೆ. ಬಟ್ ಇದರಲ್ಲಿ 575ದಲ್ಲಿ ಒಂದೇ ಸಿಂಗಲ್ ಬರುತ್ತೆ, 575ದಲ್ಲಿ ಸಿಂಗಲ್ ಬರುತ್ತೆ. 585ದಲ್ಲಿ ಏನು ಬರುತ್ತೆ ಅಂದರೆ 3 ಹೋಲ್ ಕ್ರ್ಯಾಂಕ್ ಬರುತ್ತೆ. ಇದರಲ್ಲಿ ಯಾವುದೇ ಇಂಪ್ಲಿಮೆಂಟಿಗೆ ಆಲ್ರೌಂಡಾಗಿ ಕೂಡ ಮಾಡ್ಬೋದು, ಇದನ್ನು ಕೂಡ ಆಲ್ರೌಂಡಾಗಿ ಮಾಡ್ಬೋದು ಯಾವುದೇ ಇಂಪ್ಲಿಮೆಂಟಿಗಾಗಲಿ. ಬಟ್ ಇನ್ನೊಂದು ಏನಂತ ಹೇಳ್ಬೇಕಂತಂದರೆ ನಿಮಗೆ ಡಬಲ್ ಕೂಡ ಬರುತ್ತೆ, ನಿಮಗೆ 585ದಲ್ಲೂ ಬರುತ್ತೆ, ಡಬಲ್ ಕೂಡ ಬರುತ್ತೆ ನಿಮಗೆ ಆಯಿಲ್ ಪಲ್ಟಿ ನೇಗಲ್ ಸರ್ MB ಫ್ಲೋಗೆ. ಸರ್ ಇದು ರೇಟ್ ಏನಾದ್ರು ಹೇಳ್ತಾರಾ ಸರ್? ರೇಟು ಇನ್ನು ಏನು ಇವತ್ತು ಲಾಂಚ್ ಆಗಿದೆಯಲ್ಲ ಸರ್, ಇನ್ನು ರೇಟ್ ಬಗ್ಗೆ ಅಂತೂ ಇನ್ನೂ ಏನು ಮಾಹಿತಿ ಇಲ್ಲ. ಬಟ್ ಆಲ್ರೆಡಿ ನಿಮಗೆ ನಾಳೆ ಇಲ್ಲ 2-3 ಡೇಸಲ್ಲಿ ನಿಮಗೆ ರೇಟನ್ನು ಕೂಡ ಡೀಲರ್ಶಿಪ್ಪಲ್ಲಿ ಕೂಡ ನಿಮಗೆ ರೇಟ್ ಸರ್. ಇದು ಲಾಂಚ್ ಆಯಿತು ನಮ್ಮ ದೇಶದಾಗ ಎಲ್ಲೆಲ್ಲಿ ಸರ್? ಈಗ ಮೊದಲನೇದಾಗಿ ಲಾಂಚ್ ಆಗಿದ್ದು ನಮ್ಮದು ಫಸ್ಟ್ ಟೈಮು ಕರ್ನಾಟಕದಲ್ಲಿ ಸರ್.
ಅದು ಕರ್ನಾಟಕದಲ್ಲಿ ಹುಬ್ಳಿದಲ್ಲಿ ಕೂಡ ಇವತ್ತು ಆಲ್ ನಮ್ಮ ಕರ್ನಾಟಕ ಎಷ್ಟು ಡೀಲರ್ಶಿಪ್ ಇದ್ದಾರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ನಮ್ಮ ಟ್ರ್ಯಾಕ್ಟರ್ ಕಂಪ್ನಿಯಿಂದ ಆ ಎಲ್ಲ ಡೀಲರ್ಶಿಪ್ಪು ಮತ್ತು ನಿಮ್ಮದು ಎಲ್ಲ ಯೂಟ್ಯೂಬರ್ಸರ್ಗೂ ಕೂಡ ಇವತ್ತು ಕರೆಸಿದ ಉದ್ದೇಶ ಏನಂದರೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಇವೇನು 4 ವೆರೈಟಿ ಟ್ರ್ಯಾಕ್ಟರ್ ಏನದಾವಲ್ಲ ಇದು ಲಾಂಚಿಗೆ ಕೂಡ ಇವತ್ತು ಮಾಡಿದ್ದೇವೆ ಸರ್. ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವಂಥ ಟ್ಯಾಕ್ಟ್ರಿ, ಬೇರೆ ಭಾಷೆ ಇದ್ದರೆ ಬೇರೆ ಭಾಷೆಯಲ್ಲಿ ಮಾತಾಡುವಂಥ ಟ್ಯಾಕ್ಟ್ರಿಗಳು ಅವು ಯಾವ್ಯಾವುದು ಸರ್ ಮಹೀಂದ್ರದಲ್ಲಿ? ಸರ್ ಮಹೀಂದ್ರದಲ್ಲಿ ಈಗೇನು ಮಾಡೆಲ್ ಇದಾವಲ್ಲ ಸರ್, ಈ ಮಾಡೆಲ್ ಟ್ರ್ಯಾಕ್ಟರ್ದಲ್ಲಿ ಕೂಡ ಅಂದರೆ ಮಾತಾಡೋದು ಅಂತಂದರೆ ಡೈರೆಕ್ಟಾಗಿ ಈಗ ನಾವು ಇಂಜಿನ್ ಚಾಲೂ ಮಾಡಿದ ತಕ್ಷಣ ಮಾತಂತೂ ಆ ಥರ ಆಡಲ್ಲ ಸರ್. ಬಟ್ ಅಲ್ಲಿ ಏನಂತಂದರೆ ನಾವು ಟ್ರ್ಯಾಕ್ಟರ್ ಬಗ್ಗೆ ಆಲ್ರೆಡಿ ಅದ್ರ ಬಗ್ಗೆ ನಿಮಗೆ ಇದು ಇರುತ್ತೆ, ಅಂದರೆ ಒಂದು ಸಿಸ್ಟಮ್ ಇರುತ್ತೆ. ನಾವು ಯಾವುದೇ ಏನೇ ಒಂದು ಟ್ರ್ಯಾಕ್ಟರ್ ಬಗ್ಗೆ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಥಟ್ಟನೆ ನೀವು ಯಾವುದೇ ಭಾಷೆದಲ್ಲಿ ಕೂಡ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಟಫ್ ಅಂತೇಳಿ ಅವ್ರು ತೊಗೊಂಡು ಮಾತಾಡಿದ್ರೆ ನಿಮ್ಗೆ ಯಾವುದೇ ಭಾಷೆಯಲ್ಲಿ ಕೂಡ ಮಾತಾಡಿದ್ರೆ ಆ ಭಾಷೆಯಲ್ಲಿ ಕೂಡ ನಿಮಗೆ ಟ್ರ್ಯಾಕ್ಟರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಸಿಗ್ಬೋದು. ಬರುತ್ತೆ ಅಂದರೆ 13 ಸೈಜ್ನೂ ಬರುತ್ತೆ ಮತ್ತು ನಿಮಗೆ 14 ಸೈಜ್ ಟೈರನ್ನು ಕೂಡ ಬರುತ್ತೆ. ಸ್ವಲ್ಪ ಬಂದುಬಿಡಿ ಸರ್. ಈ ಟ್ರ್ಯಾಕ್ಟರ್ದು ವಿಶೇಷವಾಗಿ ಏನಂತಂದರೆ ಮತ್ತೆ ಹೊಸದು ಇದರಲ್ಲಿ ಸಿಸ್ಟಮ್ ಪ್ರಕಾರ ಏನಂದರೆ ಮೊದಲ ಟ್ರ್ಯಾಕ್ಟರ್ಗಿಂತನೂ ಇದು ನಮಗೆ ಆರಾಮವಾದಾಗ ಸೀಟನ್ನು ಕೂಡ ಪೂರ್ತಿ ಅಡ್ಜಸ್ಟ್ ಕೂಡ ಮಾಡ್ಬೋದು ನಾವು. ಆಮೇಲೆ ಟ್ರ್ಯಾಕ್ಟರ್ ರೈತರಿಗೆ ಇಳಕ್ಕೆ ಏರಕ್ಕೆ ಭಾಳಷ್ಟು ಅನುಕೂಲ ಇದೆ ಸರ್. ಆಮೇಲೆ ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಭಾಳಷ್ಟು ಅಗಲಿದೆ. ಆಮೇಲೆ ನಿಮಗೆ ಸ್ಪೆಷಲ್ ಏನಂತಂದರೆ ನಿಮಗೆ ಡಿಜಿಟಲ್ ಡ್ಯಾಶ್ಬೋರ್ಡ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಇದ್ರ ಸಿಸ್ಟಮ್ ಇದು ಕಾಟ ಕಡ್ಡಿ ಸಿಸ್ಟಮ್ ಇದು, ಬಟ್ ಇದರಲ್ಲಿ ಡಿಜಿಟಲನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಸ್ಟೇರಿಂಗನ್ನು ಕೂಡ ಮೊದಲೆಲ್ಲ ಭಾಳಷ್ಟು ಚಿಕ್ಕದಾಗಿತ್ತು, ಈಗೆಲ್ಲ ಪೂರ್ತಿ ಡ್ರೈವರ್ ಆರಾಮಾಗಿ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ಸರ್. ಮತ್ತು ಇದರಲ್ಲಿ ನಿಮಗೆ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕೂಡ ಇದೆ. ಟ್ರ್ಯಾಕ್ಟರ್ದಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಬೋದು. ಮೊಬೈಲ್ ಇಲ್ಲಿ ಇಡೋಕ್ಕೆ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಕೋಂಬೋ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ಸರ್. ಇದು ಕೋಂಬೋ ಸ್ವಿಚ್. ಈ ಕೋಂಬೋ ಸ್ವಿಚ್ ಏನಂತಂದರೆ ಎಲ್ಲ ಬೇರೆ ಟ್ರ್ಯಾಕ್ಟರ್ಗಳಿಗಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಲೈಟು, ಹೆಡ್ಲೈಟು, ಆಮೇಲೆ ಇಂಡಿಕೇಟರ್ದು ಇವೆಲ್ಲ ಬೇರೆ ಬೇರೆ ಕಡೆ ಸ್ವಿಚ್ಗಳಿದ್ದೆವು. ಬಟ್ ಇದು ಕೋಂಬೋ ಸ್ವಿಚ್ ಅಂತೇಳಿ ಈ ಒಂದು ಸ್ವಿಚ್ಚಲ್ಲಿ ಕೂಡ ಟೋಟಲಿ ಎಲ್ಲ ಲೈಟ್ಗಳನ್ನು ಕೂಡ ಒಂದೇ ಸಲ ಆನ್ ಮಾಡ್ಬೋದು ಸರ್. ಅದು ಕೂಡ ಭಾಳಷ್ಟು ಪವರ್ಫುಲ್ ಕೊಟ್ಟಿದ್ದಾರೆ, ಒಳ್ಳೆ ಹೆವಿ ಇದೆ. ಆಮೇಲೆ ಬ್ರೇಕನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸರ್, ಹ್ಯಾಂಡ್ ಬ್ರೇಕ್. ಈ ಥರ ಹ್ಯಾಂಡ್ ಬ್ರೇಕನ್ನು ಕೂಡ ಕೊಟ್ಟಿದ್ದಾರೆ ಸರ್. ಇಲ್ಲೇ ಬಹಳಷ್ಟು ರೈತರಿಗೆ ಈಜಿ. ಆಮೇಲೆ ಗೇರ್ ಹಾಕಬೇಕಾದ್ರೆ ಸರ್, ಗೇರ್ ಹಾಕಬೇಕಂದ್ರೆ ಬಹಳಷ್ಟು ಈಜಿ ಕೊಟ್ಟಿದ್ದಾರೆ. ಆಮೇಲೆ ಮೊದಲು ದಾಂಡ ಏನಿತ್ತು ಗೇರ್ ಹಾಕೋದು ಭಾಳ ಚಿಕ್ಕದಿತ್ತು, ಡ್ರೈವರ್ಗೆ ಬಗ್ಗಿ ಹಾಕೋಕ್ಕೂ ಭಾಳಷ್ಟು ಇದು ಆಗ್ತಿತ್ತು. ಬಟ್ ಈಗೇನಿಲ್ಲ, ಇದು ಹೊಸದು ಟೆಕ್ನಾಲಜಿದಲ್ಲಿ ಏನಿದೆ ಅಂದರೆ ಇದನ್ನು ಕೂಡ ದಾಂಡೆ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಗೇರ್ದು. ಆಮೇಲೆ ಇದು ಸೈಡು, ಮೊದಲೆಲ್ಲ ಇದು ಸೈಡ್ದು ಏನಿತ್ತು ಹೈ ಲೋಡ್ ಸರ್, ಕೆಳಗಡೆ ಇತ್ತು, ಶೀಟ್ ಕೆಳಗಡೆ ಇತ್ತು. ಬಟ್ ಇದು ಆರಾಮಾಗಿ ಕೊಟ್ಟಿದ್ದಾರೆ ಸರ್ ಕಾಸ್ಟ್ ಸಿಸ್ಟಮಲ್ಲಿ, ಹೈ ಮತ್ತು ನ್ಯೂಟ್ರಲ್ ಲೋಡಲ್ಲಿ. ಮತ್ತು ಇದು ಪಕ್ಕದಲ್ಲಿ ಚಿಕ್ಕ ಪಿ ಟಿ ಒದು ಕೂಡ ಭಾಳಷ್ಟು ಹಿಂದ್ಗಡೆ ಪಿ ಟಿ ಒದು ಕೊಟ್ಟಿದ್ದಾರೆ ಸರ್ ಮೊದಲು. ಈ ಟ್ರ್ಯಾಕ್ಟರ್ದಲ್ಲಿ ಕೂಡ ಇಲ್ಲೇ ನಮ್ಮದೇನು ಹೈ ಲೋಡ್ ಏನು ಗೇರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಕೂಡ ಪಿ ಟಿ ಒ ಅಂತಂದರೆ ನಾವು ರಾಶಿ ಮಿಷನ್ ಆಗಲಿ, ರೋಟಾವೇಟರ್ ಆಗಲಿ, ಬೇರೆ ಯಾವುದೇ ಒಂದು ಥ್ರೆಷರ್ಗಾಗಲಿ ಯಾವುದೇ ಕೆಲಸಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಮತ್ತು ಸರ್ ಈ ಟ್ರ್ಯಾಕ್ಟರ್ ಬಂದು ನಿಮಗೆ 6 ವರ್ಷ ವಾರಂಟಿಯನ್ನು ಕೂಡ ಕೊಡ್ತಾರೆ. ಅಂದರೆ ಬ್ಯಾಟ್ರಿ 1 ವರ್ಷ, ಪಂಪ್ 1 ವರ್ಷ ಮತ್ತು ಗೇರ್ ಬಾಕ್ಸ್, ಇಂಜನ್ ಇವೆಲ್ಲ 4000 ತಾಸು 4 ವರ್ಷ, ಟೋಟಲಿ ನಿಮಗೆ 6 ವರ್ಷ ಅಂತೇಳಿ ಕೂಡ ಕೊಡ್ತಾರೆ ಗೇರ್ ಬಾಕ್ಸ್, ಇಂಜನ್, ಹೈಡ್ರಾಲಿಕ್. ಓಕೆ ಸರ್, ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವಲ್ಲ. ಮತ್ತು ಈ ಟ್ರ್ಯಾಕ್ಟರ್ದಾಗ ನಿಮಗೆ ರೈತರಿಗೆ ಟ್ರ್ಯಾಕ್ಟರ್ ಬೇಕಂದ್ರೂ ಕೂಡ ಈಗ ಅವೈಲೇಬಲ್ ಇದೆ. ಅಂದರೆ ಈಗ ಸಿಗುತ್ತೆ ನಿಮಗೆ, ನೀವು ನಾಳೆ ಬುಕ್ ಮಾಡಿದ್ರೂ ಟ್ರ್ಯಾಕ್ಟರ್ ಡೀಲರ್ಸ್ ಕೊಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಏನು ಲಾಂಚ್ ಆಗಿದ್ದಾವಲ್ಲ ಇವು ಟ್ರ್ಯಾಕ್ಟರ್ಗಳು 4 ವೇರಿಯಂಟು, ಈ 4 ವೇರಿಯಂಟ್ ಟ್ರ್ಯಾಕ್ಟರ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಇದು 585ದಲ್ಲಿ 2 ವೀಲ್ ಡ್ರೈವ್ನು ಬರುತ್ತೆ ನಿಮಗೆ. ನೆಕ್ಸ್ಟು 4 ವೀಲ್ ಡ್ರೈವ್ ಬೇಕಂದ್ರೂ ಸಿಗುತ್ತೆ. ಈ ಟ್ರ್ಯಾಕ್ಟರ್ಗಳು ಕೂಡ ನಿಮಗೆ ಬೇಕಂದರೆ ಎಲ್ಲ ನಿಮಗೆ ಎಲ್ಲ ತಾಲೂಕಕ್ಕೂ ಒಂದೊಂದು ನಮ್ಮದು ಟ್ರ್ಯಾಕ್ಟರ್ ಅಧಿಕೃತ ಮಾರಾಟಗಾರರಿದ್ದಾರೆ ಮಹೀಂದ್ರ, ಮತ್ತು ಡೀಲರ್ಶಿಪ್ಗೆ ನೀವು ವಿಸಿಟ್ ಮಾಡಿ ತಾಲೂಕಾ ಜಿಲ್ಲಾದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಆಗಲಿ ಮತ್ತು ಇನ್ನಿಷ್ಟು ನಿಮಗೆ ರೇಟ್ ಆಗಲಿ, ಪ್ರೈಸ್ ಬಗ್ಗೆ ಕೂಡ ನಿಮಗೆ ಅಲ್ಲಿ ಡೀಲರ್ ಜೊತೆ ಕುಂತು ಮಾತಾಡಿಕೊಂಡು ನಿಮಗೆ ಪ್ರೈಜನ್ನು ಕೂಡ ಮಾಡ್ಕೋಬೋದು ಸರ್. ಅತಿ ಕಡಿಮೆ ಪ್ರೈಜನ್ನು ಕೂಡ ಇದೆ ಸರ್. ಸರ್ ಈಗ ಮೊದಲೆಲ್ಲ ಈಗ ಓನ್ಲಿ ನಮ್ಮದು ಮೊದಲು ಸ್ಟಿಕ್ಕರ್ ಬೇರೆ ಥರ ಓಲ್ಡ್ ಬರ್ತಿತ್ತು, ಈಗ ನ್ಯೂ ಸ್ಟಿಕ್ಕರ್ ಬಂದಿದೆ ಸರ್.
ಇದು ನ್ಯೂ ಸ್ಟಿಕ್ಕರ್, ಬಹಳ ಅದ್ಭುತವಾದಂಥ ಲುಕ್ ಕೊಡುವಂಥ ಸ್ಟಿಕ್ಕರ್ ಆಗಿದೆ. ಮತ್ತು ಕೆಳಗಡೆ ಏನು ಕೊಟ್ಟಿದ್ದಾರೆ ಸರ್ ಅಂದರೆ ಶ್ರೀ ವೆಂಕಟೇಶನ್ ಅಂತ ಏನು ಕೊಟ್ಟಿದ್ದಾರೆ ಸರ್ ಅಂದರೆ ಇದು ನಿಮ್ಮ ಮನೆ ದೇವ್ರ ಹೆಸರು ಹಾಕ್ಬೋದು, ಮತ್ತು ನಿಮ್ಮ ಅಪ್ಪ ಅಮ್ಮನ ಹೆಸರು ಕೂಡ ಆಗ್ಬೋದು, ಇಲ್ಲ ನಿಮ್ಮ ಮಕ್ಕಳ ಹೆಸರು ಆಗ್ಬೋದು. ಇದೊಂದು ಸ್ಪೆಷಲ್ ಸರ್ ನಿಮಗೆ. ಇದು ನಿಮ್ಮದು ಫ್ಯಾಮ್ಲಿದ ಹೆಸರು ಕೂಡ ಆಗ್ಬೋದು. ನಿಮ್ಮ ಇಷ್ಟಪಡುವಂಥ ಹೆಸರನ್ನು ಕೂಡ ಇಲ್ಲಿ ಹಾಕೋಕ್ಕೂ ಬಹಳಷ್ಟು ಅಂದರೆ ಒಳ್ಳೆಯ ಲುಕ್ ಕೊಡುವಂಥದ್ದು ನಿಮಗೆ ನಮ್ಮ ಟ್ರ್ಯಾಕ್ಟರ್ದಲ್ಲಿ ಕೂಡ. ಅಂದರೆ ಅದೊಂದು ಬ್ರ್ಯಾಂಡ್ ಅಂತೇಳಿ ತಿಳ್ಕೊಬೋದು. ಇದು ಹೆಂಗೆ ನಮ್ಮದು ಮಹೀಂದ್ರ ಬ್ರ್ಯಾಂಡ್ ಅಂತೇಳಿ ಟ್ರ್ಯಾಕ್ಟರ್ ಇದೆ, ಅದು ನೀವು ತೊಗೊಂಡು ಏನೋ ಒಂದು ಹೆಸರು ಹಾಕ್ತಿರಲ್ಲ, ಅದನ್ನೂ ಒಂದು ಒಳ್ಳೆಯ ಬ್ರ್ಯಾಂಡ್ ಅಂತ ಕೂಡ ಇದರಲ್ಲಿ ಸ್ಟಿಕ್ಕರನ್ನು ಕೂಡ ಮಾಡ್ಬೋದು ಸರ್. ಓಕೆ.